ಓಂ ನಮ ಶಿವಾಯ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದರೂರು ಮತ್ತು ಹಲ್ಯಾಳ್ ಗ್ರಾಮದ ಮಧ್ಯದಲ್ಲಿರ್ತಕ್ಕಂಥ ಕೃಷ್ಣಾ ನದಿ ಸೇತುವೆ ಪಕ್ಕದಲ್ಲಿ ನಿಂತ ಮಾತಾಡ್ಲಿಕ್ಕಿತ್ತು ನಾವು. ನನ್ನ ಹೆಸರು ಸೋಮಯ್ಯ ಮಠಪತಿ ಅಂತ ಹೇಳಿ, ವಿಚಾರವಂತರ ವೇದಿಕೆಯ ಸದಸ್ಯರು ನಾವು ಈ ವಿಡಿಯೋ ಎದಕ್ ಮಾಡ್ಲಿಕ್ಕೆ ಹತ್ತೀವಪ್ಪ ಅಂತಂದ್ರ, ಸುಮಾರು 20 ದಿವಸಗಳ ಹಿಂದ ಒಂದು ವಿಡಿಯೋ ಮಾಡಿದ್ವಿ ನಾವು. ಅದು ಏನಂದ್ರ, ಇದ ಬ್ರಿಡ್ಜ್ ಮ್ಯಾಗ ನಿಂತ ಅಲ್ಲಿ ವಿಡಿಯೋ ಮಾಡಿದ್ವು. ಎಲ್ಲ ಹೊಳಿ ಪೂರ ಬತ್ಲಾಕತ್ತಿತ್ತು. ಇದಕ್ಕೆ ನೀರ್ ತಗೊಂಬರ್ರಿ ಶಾಸಕರು, ಕೃಷ್ಣಾ ನದಿ ದಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಶಾಸಕರು ಇವ್ರ ಅಂತಲ್ಲ, ಅದಕ್ಕೆ ನೀರ್ ತಗೊಂಬರ್ರಿ, ಜನರು ಬಹಳ ಕಷ್ಟ ಆಗ್ಲಾಕತ್ತೈತಿ, ಅದಕ್ಕೆ ನೀವು ದಯವಿಟ್ಟು ಈ ಕಡೆ ಗಮನ ಹರಿಸ್ರಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ವು. ಆದ್ರ ಆ ವಿಡಿಯೋಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಯಾಕಂತಂದ್ರ ಒಬ್ಬರು ನೀರ್ ತರುವಂತ ಪ್ರಯತ್ನ ಮಾಡ್ಲಿಲ್ಲ. ಆದ್ರ ಇವತ್ತಿನ ದಿನಮಾನದೊಳಗ ಆ ನೀರ ತಾನಾಗೆ ಬರ್ಲಾಕತ್ತೈತಿ. ಇಲ್ಲಿ ಬರ್ರಿ, ಇಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಸಮೀಪದೊಳಗೆ ತೋರಿಸ್ತೀವಿ. ಈ ಕಡೆ ನೋಡ್ರಿ, ಇದು ಅಥಣಿಗೆ ಕುಡಿ ನೀರಿನ ಸಲುವಾಗಿ ಕಟ್ಟಡ ಆಗೈತೆ. ಅದಕ್ಕೂ ತೊಂದ್ರಿ. ಇಲ್ಲಿ ಬತ್ತಿತ್ತಂದ್ರ ಅಥಣಿ ನೀರಿಗೆ ಸಹಿತ ಕುಡಿಯಾಕ ನೀರಿಲ್ಲ. ನೀರ್ ತಗೊಂಬಾತ್ ನಾವು ವಿಡಿಯೋ ಮಾಡಿದೀವು. ಆದ್ರ ಜನಪ್ರತಿನಿಧಿಗಳು ಏನ್ ಮಾಡ್ರ ಅಂದ್ರ, ಇದ್ದ ನೀರ್ ಖಾಲಿ ಆಗತೈತಿ ಬಾ ಅಂತ ಹೇಳಿ ಕರೆಂಟ್ ತೆಗಿ ಕೆಲಸ ಮಾಡ್ರ. ಆದ್ರ ನೀರ್ ತರೋ ಕೆಲಸ ಮಾಡ್ಲಿಲ್ಲ ಅವರು. ಆದ್ರೆ ಇವತ್ತ ನೀರ್ ತಾನಾಗೆ ಬರ್ಲಾಗತೈತಿ. ಯಾಕ? ದೇವ್ರ ಆಶೀರ್ವಾದದಿಂದ. ಅದಕ್ಕೆ ನಾವು ವಿಚಾರ ಮಾಡ್ಬೇಕಾಗೈತಿ. ಯಾವ ರಾಜಕಾರಣಿಗಳ ಬಗ್ಗೆ ಇನ್ನ ಸ್ಟೇಟಸ್ ಇಡ್ಬೇಕಾದ್ರು ವಿಚಾರ ಮಾಡ್ರಿ. ನಮ್ಮ ಸಾವ್ಕಾರ ತಂದ, ನಮ್ಮ MLA ತಂದ ಅಂತ ಹೇಳಿ ನೀರ್ ಬಂದೈತಿ ಅಂದ ಸ್ಟೇಟಸ್ ಇಡ್ಬೇಕಾದ್ರ 100 ಸರಿ ವಿಚಾರ ಮಾಡ್ರಿ. ನಿಮ್ಮನ್ನ ಯಾರು ಕೈ ಹಿಡ್ದಿಲ್ಲ. ಈ ಟೈಮ್ದಾಗ ಇದ್ದದ ಕರೆಂಟ್ ಸಹಿತ ತೆಗ್ದಾರ ಅವ್ರ. ಯಾಕ? ಹೊಳಿ ನೀರ್ ಹೋತಂದ್ರ ಅವ್ರ ಕಡೆ ಬಿಡ್ಸ್ಕೊಂಡ್ ಬರಕ್ ಆಗುದಿಲ್ಲ. ಇದ್ರ ಸಲುವಾಗಿ ಎಷ್ಟೋ ದಿನಗಳ ಹೋರಾಟ ಐತಿ. ಇದಕ್ಕೆ ಏನ್ರ ಒಂದು ಒಪ್ಪಂದ ಮಾಡ್ಬೇಕಂತ ಹೇಳಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯದೊಳಗ. ಆದ್ರ ಯಾರೇ ಒಬ್ರು ಗಟ್ಟಿ ಧ್ವನಿ ಐತಿ ವಿಧಾನಸೌಧದೊಳಗೆ ಮಾತಾಡಿ, ಇಂಥ ಪರಿಸ್ಥಿತಿ ಒಳಗೆ ನಮಗೆ ಬ್ಯಾಸಿಗ್ಯಾಗ ಅಟ್ಟ ಸಮಸ್ಯೆ ಆಕೈತಿ. ಬರೀ 1 ರಿಂದ 2 TMC ನೀರ್ ಬಿಟ್ರೆ ಅಷ್ಟ್ರಾಗ ಮಳೆಗಾಲ ಬರ್ತೈತಿ, ಕವರ್ ಆಕೈತಿ. ಇದನ್ನ ಯಾವ ಒಬ್ಬ MLA ಮಾತಾಡ್ತಾರನ? ಮಾತಾಡುದಿಲ್ಲ. ಆದ್ರೆ ಒಬ್ಬ ಮಾತ್ರ ಮಾಜಿ MLA ನಮಗೆ ರೆಸ್ಪಾನ್ಸ್ ಮಾಡಿದ್ದ. ಆದ್ರೆ ವಿಡಿಯೋ ನೋಡಿ ಇಲ್ಲ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ, ಆದ್ರ ಅವ್ ಹೆಸರು ಯಾಕೋ ಎಲ್ಲಿ ಹೇಳ್ಬೇಡ. ನಾವು ನಮ್ಮ ಪ್ರಯತ್ನದಿಂದ ಬಂದ್ರೆ ಅಷ್ಟೇ ನಾವು ಇದನ್ನ ಮಾಡೋಣ ಅಂತಂದಿದ್ದ. ಅವ್ ಒಳ್ಳೆ ವ್ಯಕ್ತಿ ಅಂತ ನಾವು ಇದ್ರಾಗ ಹೇಳಕ್ ಬಯಸ್ತೀವಿ ನಾವು. ಆದ್ರೆ ಇನ್ನು ಮುಂದೆ ವಿಡಿಯೋಗಳ ನೀರ್ ತಾನಾಗೆ ಬಂದ್ರು ನಮ್ಮ ಹಸಿರು ಕ್ರಾಂತಿ ಹರಿಕಾರರು, ಅಭಿವೃದ್ಧಿ ಹರಿಕಾರರು ಎಲ್ಲಿವೆ ಅಲ್ಲ, ಬರೀ ಹೆಸರು ಬೆರೋದು ಕೊಡ್ಬೇಡ್ರಿ. ಕೆಲಸ ಯಾರ ಇರ್ಲಿ, ತಪ್ಪು ಮಾಡ್ರಿ ತಪ್ಪ ಅಂತ ಹೇಳೋದ ಒಂದು ಗುಣ ಅಳವಡಿಸ್ಕೊಡ್ರಿ. ಯಾಕಂದ್ರ ಬರೀ ಎಲ್ಲದಕ್ಕೂ ಬೆರೋದು ಕೊಟ್ಕೋತ ಹೋದ್ರ ಅವ್ರು ಯಾರು ಗಮನ ನಾವ್ ಇದು ಎಲ್ಲಾರ್ಗು ನಿಮ್ ಸಲುವಾಗಿ ಅಲ್ಲ. ನೀರ ನಿಮ್ಮ ಹೊಲಗಳಿಗೆ ಬೇಕು, ಕುಡಿಯಾಕ ನಿಮ್ಗೆ ಬೇಕು, ದನಕರುಗಳಿಗೆ ಬೇಕು. ಆದ್ರೂ ಸ್ವಲ್ಪ ವಿಚಾರ ಮಾಡ್ಕೋರಿ. ಇದ್ರ ಬಗ್ಗೆ ನಾವು ಒಂದನಲ್ಲಿ 2 ವಿಡಿಯೋ ಮಾಡಿದ್ವು. ಬೆಳೆ ಒಣಗಾತಿದ್ವು ಅವಾಗ ಮಾಡಿದ್ವು. ಆದ್ರೆ ದೇವರ ಅನುಗ್ರಹದಿಂದ ನಾನೊಬ್ಬ ಜಂಗಮನಾಗಿ ಏನ್ ಮಾಡ್ಬೇಕಾಗಿತ್ತು, ನನ್ನ ಕಡೆ ಏನ್ ಸಾಧ್ಯ ಇತ್ತು, ಪೂಜೆ ಪುನಸ್ಕಾರ ಮಾಡೋದು, ದೇವರಲ್ಲಿ ಹರಕೆ ಹೊರೋದು, ಇಷ್ಟು ನನ್ನ ಕರ್ತವ್ಯ ಇತ್ತು. ದೇವರಲ್ಲಿ ಬೇಡುವಂತದ ಅಥಣಿ ಶಿವಗಳ ಹತ್ರ ಹೋಗಿ ಒಂದ್ ದಿವ್ಸ ಪೂಜೆ ಪುನಸ್ಕಾರ ಮಾಡಿ ನಾ ಏನ್ ಕೇಳ್ಕೊಳ್ಬೇಕಾಗಿತ್ತು ಆ ರೀತಿ ಜನರಿಗೋಸ್ಕರ ಕೇಳ್ಕೊನಿ. ಆದ್ರೆ ಅದ್ರ ತಕ್ಕಂಗ ದೇವ್ರ ಪ್ರತಿಫಲವಾಗಿ 1-2 ದಿನದಾಗ ಸಣ್ಣಗೆ ಮಳೆ ಕೊಟ್ಟ. ಆಮೇಲೆ ಬರ್ಬರ್ತಾ ಹೆಚ್ಚಿನ ಪ್ರಮಾಣದಾಗ ಕೊಟ್ಟ. ಈಗ ಅನ್ಕೊಡ್ದ ಇವತ್ತು ನೀರ ಹರಿಲಾಗತೈತಿ. ಇವತ್ತ ಬಂದೈತಿ ನದಿಗೆ ನೀರ. ಅದಕ್ಕ ನಿಮ್ಮನ್ನ ಯಾರು ಕಾಪಾಡ್ತಾ ಇಲ್ಲ, ದೇವ್ರ ಕಾಪಾಡಕೈತಿ ಅನ್ನತ್ತ ನಾ ಹೇಳ್ತೇನೆ. ಸುಮ್ಮ ಹೋಗಿ ಅವ್ರ ಕಾಲ್ ಬೀಳುವ ಬದ್ಲಿ ದೇವ್ರಿಗೆ ಕಾಲ್ ಬಿಡ್ರಿ. ನಿಮ್ಮನ್ನ ಕಾಪಾಡಕೈತಿ ಅನ್ನ ದೇವ್ರ. ದಿನ ಹರ್ಯಾಗ ಹೋಗಿ ಅವ್ರ ಮನಿ ಮುಂದೆ ಹೋಗಿ ಕಾಲ್ ಬಿದ್ರ ಒಬ್ರು ಯಾರು ಹೇಳಿಲ್ಲ. ನಾ ಇವತ್ತು ಬಾಳ ಕಠೋರವಾಗಿ ಹೇಳಕತ್ತೀನಿ. ನಾ ಹೇಳೋ ಮಾತ ನಿಮ್ಗ ಸಿಟ್ಟು ತರಿಸ್ಬೋದು. ಆದ್ರ ನೀವು ವಿಚಾರ ಮಾಡ್ಕೋರಿ. ನಿಮ್ಮ ಸಲುವಾಗಿ ಐತಿ ಮಾತ. ನಾವು ಜಂಗಮ ಅಂತ ಹೇಳಿ ನಾನು ಪ್ರತಿ ಮನಿಯೊಳಗೆ ನೀವು ಕರಿತೀರಿ ಅಂದ್ರ ನಿಮ್ಮ ಯೋಗಕ್ಷೇಮವನ್ನ ವಿಚಾರಿಸುವಂತದ ನನ್ನ ಕರ್ತವ್ಯ ಐತಿ. ಆದ್ರ MLA ಮಾಡ್ಬೇಕಾಗಿತ್ತು ಇದನ್ನು ಕೆಲಸ, MP ಗಳು ಮಾಡ್ಬೇಕಾಗಿತ್ತು, ಯಾರಾದ್ರೂ ಮಾಡ್ಬೇಕಾಗಿತ್ತು ರಾಜಕಾರಣಿಗಳ. ಆದ್ರ ನಾವೇನ ಎಷ್ಟು ಸಾಧ್ಯತೆ ನಮ್ಮಿಂದ ಅಷ್ಟ ಮಾಡಕ್ ಸಾಧ್ಯತೆ. ಉಳಿದ ಕೆಲಸ ಅವ್ರು ಮಾಡ್ಬೇಕಾಗಿತ್ತು, ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋರಿ, ಯಾರು ಮಾಡತ್ತಾರು ಯಾರಿಲ್ಲ ಅನ್ನೋದ. ದೇವ್ರ ಅನುಗ್ರಹದಿಂದ ಬಂತಂತ ನೀರಿಗೆ ಇನ್ನು ಸಂಜೆಟೊಳಗೆ ಇಡೀ ಸೋಷಿಯಲ್ ಮೀಡಿಯಾ ಎಲ್ಲ ಫುಲ್ ಕವರ್ ಮಾಡ್ತಾರ್ರಿ. ಒಟ್ಟ ಇದು ನಮ್ಮ ಸಾವ್ಕಾರ ತಂದ, ನಮ್ಮ ಹರಿಕಾರ ತಂದ, ಇನ್ನು ಚಾಲು ಕರೆ ಯುದ್ಧ. ಅವ್ರು ಬಿಡ್ತಾರತ್ ಇವ್ರು ಬಿಟ್ಟಾರತ್ ಅವ್ರ. ಸಂಜೆಟೊಳಗೆ ಎಲ್ಲಾ ಮೀಡಿಯಾ ಫುಲ್. ಸೋಷಿಯಲ್ ಮೀಡಿಯಾದಾಗ ಗ್ರೂಪ್ ತೆಗೆದ್ರೆ ಹೊಳ್ಳಿ ಬಿಡಾಕಿಲ್ವ, ಎಲ್ಲಾ ಬ್ಲಾಕ್ ಆಗಿಬಿಡ್ತಾವ. ಅಷ್ಟು ವಿಡಿಯೋಗಳು ಬಿಡ್ತಾರೆ. ಅಂತದ್ ಮಾಡ್ಬೇಡ್ರಿ. ಇದೊಂದು ಜನಜಾಗೃತಿ ವಿಡಿಯೋ ಅಂತ ತಿಳ್ಕೊರಿ.
ಜನರ ನೀವು ಎಚ್ಚೆತ್ಕೊಂಡು ಕರೆಕ್ಟ್ ಇದ್ರೆ ಕರೆಕ್ಟ್ ಹೇಳುನು, ಸುಳ್ಳು ಇದ್ರೆ ಸುಳ್ಳು ಹೇಳುನು. ಏನಾದ್ರು ನಮ್ ಕಡೆ ಮಾಡೋದ್ರಾಗ ತಪ್ಪು ಅನ್ಸುತ್ತಂದ್ರ ತಪ್ಪತ್ ಹೇಳುನು, ಅದ್ರಾಗೆ ಒಂದ್ ದೊಡ್ಡ ವಿಷಯ ಐತಿ. ಮನುಷ್ಯ ಮಾಡೋದ್ರಾಗ ಸರಿ ತಪ್ಪ ಆಗುದಲ್ಲ. ಅದಕ್ಕಾಗಿ ನಾವ್ ಹೇಳ್ತು, ಬರೀ ಎಲೆಕ್ಷನ್ ಬಂದಾಗ ಅಟ್ಟ ಕಾಜಿ ಮಾಡ್ತಾರ ಅವ್ರ ನಿಂಬದ. ಇದನ್ನೆಲ್ಲ ನಾವು ಅನುಭವಿಸಿದೀವಿ, ನೋಡಿದೀವಿ. ಈಗ ಎಲ್ಲ ಗೊತ್ತಾಗನ ನಾವ ಇದನ್ನ ಬಿಟ್ಟು ಹೊರಗೆ ಬಂದದೀವು. ಎಲೆಕ್ಷನ್ದಾಗ ಭಾಳ ಚಂದ ಮಾತು ಹೇಳ್ತಾರ ಅವ್ರು. ಆ ಮಾತಿಗೆ ಮರುಳಾಗಿ ನೀವು ಇವತ್ತಿನ ದಿವ್ಸ ಏನ್ ಮಾಡ್ತೀರಿ, ನಮ್ಮ ಸಾವ್ಕಾರ ಹಂಗ, ನಿಮ್ಮ ಸಾವ್ಕಾರ ಹಿಂಗ್ ಒಟ್ಟ ತಿಲ್ಲ ಅಂತ ತೆಗೆದೋಗಿರಿ. ಯಾವ ಕರೆಕ್ಟ್ ಕೆಲಸ ಮಾಡ್ತಾನ ಅವಾಗ ಹೋಟ್ ಹಾಕೋದಂತ ಇದನ್ನ ಮಾಡ್ರಿ. ಅಧಿಕಾರಕ್ಕಾಗಿ ಹೇಳ್ತಾರ್ರಿ, ನಿಮ್ಮ ಸಲುವಾಗಿ ಯಾರು ಹತ್ತಾರೇನ? ಉದಾಹರಣೆ ಕೊಡ್ರಿ ನೋಡೋನು. ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿ ಹತ್ತು ಕರದ ಇದು ಹಂಗಾತ್ ಹಿಂಗಾತ್ ಏನೇನೋ ಹೇಳ್ತಾರ. ಅದನ್ನ ಮುಂದಿನ ದಿನಮಾನದಾಗ ನಾವೆಲ್ಲ ಹೇಳ್ತೀವಿ. ಆದ್ರ ಜನರಿಗೆ ಇಂತ ತ್ರಾಸ ಆಗೈತಿಪ್ಪ ಅಂತ ಹೇಳಿ ಒಮ್ಮೆರಿ ಹತ್ತಾರ ನಿಮ್ಗ? ಆದ್ರ ಒಬ್ಬ ಮಾತ್ರ ಮಾಜಿ MLA ಅದಾನ, ಅವ್ ಹತ್ತಾನ. ಅವ್ನು ಮುಂದಿನ ದಿನಮಾನದಾಗ ನಿಮ್ಗೆ ಹೇಳ್ತೀವಿ ನಾವು. ಆದ್ರ ಎಲ್ಲಾರು ಇಂತ ಗುಣ ಅಳವಡಿಸ್ಕೋರಿ ಅಂತ ನಾವ್ ಹೇಳೋರು. ಯಾಕಂದ್ರ ಜನರಿಂದ ನೀವು ಬರೀ ನಿಮ್ ಮಕ್ಕಳಿಗೆ MLA ಮಾಡೋದ್ರಾಗ ದಿನ ಕಳಿತೀರಿ, ನೀವು ಅಧಿಕಾರ ತಗೊಳೋದ್ರಾಗ ದಿನ ಕಳಿತೀರಿ. ಸಾರ್ವಜನಿಕರಿಗೆ ಮಾಡ್ರಿ. ನಿಮ್ಮ ಸಲುವಾಗಿ ದುಡ್ಲಾಕೈತಾರ ಅವ್ರ. ಮನ್ಯಾಗ ದೇವ್ರಿಗೆ ಅವ್ವ ಅಪ್ಪಗ ಕಾಲ್ ಬೀಳ್ತಾರಿಲ್ಲ ಎಂಬಲ್ಲ, ನಿಮ್ಮದ್ ಕಾಲ್ ಬೀಳ್ತಾರ. ಅಂದ್ರ ನೀವು ಏನಾರ ಒಂದ್ ಅವ್ರಿಗೆ ಅನುಕೂಲ ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನ ದೇವ್ರ ರೂಪದಾಗ ನೋಡಿ ಕಾಲ್ ಬೀಳ್ತಾರ ಅಂದ್ರ ನೀವು ಕಾಲ್ ಬಿದ್ದದಕ್ಕೂ ವಿಚಾರ ಮಾಡುವಾರಿ. ಇಷ್ಟ ಅರ್ಥ ಮಾಡ್ಕೋರಿ. ನಾವು ಸ್ವಾಮಿ ಅದನ್ನ ನನಗ ಡೈಲಿ ಕಾಲ್ ಬೀಳ್ತಾರ ಅಂದ್ರ ನನಗ ದಿನ ಮನುಷ್ಯನ ಕಾಡ್ತಿರ್ತೈತಿ. ಜನರಿಗೊಂದ್ ಏನ್ರ ಒಳ್ಳೇದ ಬಯಸ್ಬೇಕಪ್ಪ, ದೇವ್ರ ಹತ್ರ ಏನ್ರ ಒಂದ್ ಒಳ್ಳೇದ್ ಕೇಳ್ಬೇಕ ಅಲ್ರಿ. ನೀವು ಜನರ ಸಲ್ಮಂದ ಕೆಲಸ ಮಾಡಕತ್ತೇಳಿ ನಿಮ್ಮನ್ನ ನೇಮಿಸಿದೀವ, ನೀವ್ ಏನ್ ಮಾಡಕತ್ತೀರಿ? ಅರ್ಥ ಮಾಡ್ಕೋರಿ. ಹಂಗ್ ಮಾಡಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನದೊಳಗೆ ಇದ್ರ ಪರಿಣಾಮ ನೀವು ಉಣ್ತೀರಿ. ಯಾರ್ಯಾರು ಮಾಡ್ಯಾರಿ ಯಾರ್ಯಾರಿಲ್ಲ ಎಲ್ಲರಿಗೂ ಈಗ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಐತಿ. ನಿಮ್ಮ ನಾಟಕೀಯ ಡೈಲಾಗ ಅವ ಇವ ಎಲ್ಲ ಮುಗಿದು ಇನ್ನೇನು ಮಾಡಕ್ ಬರಲ್ಲ. ಮತ್ತ ನಿಮ್ ವಿರುದ್ಧ ಯಾವರೇ ಮಾತಾಡಿದಂದ್ರ ಬರೀ ಕೇಸ್ ಹಾಕುದ್ರಾಗ ನಿಮ್ ಜೀವನ ಕಳಿಬೇಡ್ರಿ. ಮುಂದ ಕರ್ಮ ಹೊಳ್ಳಿ ಬಂದ ಅದು ನಿಮ್ಗ ತಿರುಗಿ ಬೀಳ್ತೈತಿ. ಅಂತದ್ ಕೆಲಸ ಮಾಡಬೇಡ್ರಿ. ಏನ್ ವಿರುದ್ಧವಾಗಿ ಹೇಳತ್ತಾನಿಲ್ಲೋ, ಎದಕ್ ಹೇಳತ್ತಾನು, ಏನ್ ಹೇಳತ್ತಾನು ತಿಳ್ಕೊರಿ. ತಿಳ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇರ್ಲಿಲ್ಲಪ್ಪ ಅಂದ್ರ ಆ ವ್ಯಕ್ತಿನ ಕರ್ಸಿ ಕೇಳ್ಕೋರಿ, ಏನ್ ತಪ್ಪಾಗೈತೆ ಏನಿಲ್ಲೋ. ನಾವ್ ವಿಷಯ ಮಾತಾಡೋದು ಬಹಳ ಗಂಭೀರತೆ ಐತಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಜರ ಕಠೋರ ಅನ್ಸರು. ರಾಜಕೀಯ ವ್ಯಕ್ತಿಗಳ ಬಂಡವಾಳವನ್ನ ಹೇಳ್ತಾ ಇದೀನಿ ಇವತ್ತ, ತಿಳ್ಕೊರಿ, ಅರ್ಥ ಮಾಡ್ಕೋರಿ ಅಂತ ಹೇಳ್ತಾ. ಇಲ್ಲಿ ನೋಡ್ರಿ, ಅದು ನಾವ್ ವಿಡಿಯೋ ಮಾಡಾಗ ಈ ಬಾಣಿ ಎಲ್ಲಾಗಿತ್ತ. ವಿಡಿಯೋ ಮಾಡಿ ಏನತ್ ಮಾಡಿ ನೀರ್ ಬಿಡ್ರಿಪ್ಪ ಅಂತ ನಾ ವಿಡಿಯೋ ಮಾಡೀನಿ. ಇದಕ್ಕೆ 2 ದಿನದಾಗ ಬಣ್ಣ ಹಚ್ಚೋದ್ರ ಅವ್ರು. ಹಚ್ಚೋದ್ ಹಚ್ಚಿರ ಬರೋಬರಿ ಅದು ಆಗಿಲ್ಲ. ಹಚ್ಚರಿ ಅಲ್ಲಿ ಎಲ್ಲ ಮುರಿದಾವ್, ಕಂಬಗಳು ಮುರಿದಾವು ಮತ್ತು ಪೈಪ್ ಮುರಿದಾವ್. ಅದನ್ನ ರಿಪೇರಿ ಮಾಡ್ಯಾರಿ ಹಚ್ಬೇಕಲ್ಲ. ಇದು ಯಾರ ಅಧಿಕಾರಿಗಳಿಗೆ ಸಂಬಂಧ ಬರ್ತೈತಿ, ಯಾರಿಗೆ ಸಂಬಂಧ ಬರ್ತೈತಿ? ಅದನ್ನು ಮಾಡ್ಲಿಲ್ಲ. ನನಗನವ್ರು ಸ್ವಾಮಿಗಳು ವಿಡಿಯೋ ಮಾಡ್ರಿ ಬಣ್ಣ ಹಚ್ಚತಾರ, ಬಣ್ಣದ ವಿಡಿಯೋ ಮಾಡಬಾರ್ದ್ರಿ, ಹೊಳಿದ್ ಮಾಡಂದ್ರ ಹೊಳಿ ನೀರ್ ಬಿಡ್ಸೋದ ವಿಡಿಯೋ ಮಾಡೇನಿ. ಅದನ್ನ ಈ ವಿಡಿಯೋದಾಗ ತೋರಿಸ್ತೇನೆ ನಿಮಗ್. ಇಂಥ ಕೆಲಸ ಮಾಡ್ತಾರ್ರಿ. ಅದಕ್ಕೆ ಹೊಳೆ ನೀರ್ ಖಾಲಿ ಆದ್ರ ಅವ್ರ ಕಿಮ್ಮತ್ ಹೋಗತ್ತೆ ಅಂತ ಹೇಳಿ ಏನ್ ಮಾಡ್ರು, ಕರೆಂಟ್ ತೆಗದ್ರ ಅವ್ರ. ಆದ್ರ ನಿಮ್ಮನ್ನ ಕಡಿಕ್ ಹಿಡಿದಂತವ ದೇವ್ರ ಅತನಿ ಶಿವಾಗಿ ನಿಮ್ಮನ್ನ ಕೈ ಹಿಡ್ದಾನ. ಒಟ್ಟ ಕಾಳಜಿ ಮಾಡ್ಬೇಡ್ರಿ. ಯಾವ ವ್ಯಕ್ತಿಗೆ ಅಂಜಾಕ್ ಹೋಗ್ಬೇಡ್ರಿ. ಕಡಿತಕ ನಿಮ್ಗ ದೇವ್ರ ಇರ್ತಾನ ನಿಮ್ ಬೆನ್ನಿಂದ. ಮನ್ಯಾಗ ದೇವ್ರ ಪೂಜೆ ಮಾಡ್ತು ಬರ್ರಿ, ದೇವ್ರಿಗೆ ನಮಸ್ಕಾರ ಮಾಡ್ರಿ. ಇವ್ರ ಅಂತಲ್ಲಿ ಏನು ಕೇಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಣಿಕರ್ ಅನ್ನೋದು ಹೋಗೈತಿ. ಈಗ ಪೈಲಾದಂಗ ಅನ್ಕೊಂಪ ಯಾರ ತಿಕ್ ಉಳಿದಿಲ್ಲ. ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ತಿಕ್ ಉಳಿದ್ರನು ಅವ್ರ ಮುಂದ್ ಬರಾಕ್ ಮೇಳಿಲ್ಲ. ಯಾಕಂದ್ರೆ ಇವ್ರೆಲ್ಲಾ ನುಗ್ಸಾಡ್ಕೋತ ಬರ್ತಾರ್ರಿ. ಅದಕ್ಕಾಗಿ ಅರ್ಥ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಷಯ ಇಲ್ಲಿ ನಿಮ್ಗೆ ತಿಳ್ಸಾಕ್ ಇಷ್ಟಪಡ್ತೀವಿ. ನೋಡ್ರಿ ಯಾವ ರೀತಿ ಐತಿ ವಿಚಾರ ಮಾಡ್ರಿ.